ಎಲ್ಲಿಗೆ ದೇವ್ರ ಮನೆ ಹತ್ರ? ಅದು ಏನಿಲ್ಲ ಗುರುವೆ, ನಾಳೆ ವಾರ ಅಲ್ವೇ, ದೇವ್ರ ಮನೆ ಕ್ಲೀನ್ ಮಾಡುವ ಅಂತ ಬಂದೆ ಆಟೆಯ. ಈ ಡಾಕ್ಟ್ರು, ಪೊಲೀಸು, ಲಾಯರು ಮತ್ತೆ ಈ ರಶ್ಮಿ ಅವ್ರ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ ನಿಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ನ ಕಲ್ತಿದ್ದಿದ್ರೆ ನಾನ್ಯಾಕೆ SLC ಫೇಲ್ ಆಯ್ತಿದ್ದೆ. ಅಲ್ಲ, ಪಾರು ಬಂದವಳೆ, ಅವಳಿಗೆ ಏನಾರ ತಿನ್ನಕ್ ಕೊಡೋಣ ಅನ್ನೋದ್ಬಿಟ್ಟು ನೀನೇ ಮೇಯ್ತಿದ್ಯಾ. ಅದು ಇದ್ರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿ ಹಾಕಿದಾರ ಅಂತ ಟೇಸ್ಟಿಂಗ್ ಮಾಡ್ತಿದ್ದೆ. ಓ, ಈ ಚಿಪ್ಸ್ ಪ್ಯಾಕೆಟ್ ಅಲ್ಲಿ ಉಪ್ಪು ಖಾರ ನೋಡ್ತಿದ್ಯಾ. ಬಾ, ನಾನು ತಿಂಡಿ ಮಾಡ್ತೀವಿ, ಉಪ್ಪು ಖಾರ ಹೆಂಗಿದೆ ಅಂತ ಅದ್ರಲ್ಲಿ ನೋಡುವಂತೆ. ನಂಗೂ ಅದೇ ಬೇಕಿತ್ತು. ಗುರುವೆ, 1 ನಿಮಿಷ ಬಂದೆ. ಮತ್ತೇನೆ ಶಿಷ್ಯ? ಬಂದೆ. ಅಪ್ಪ ನಂಜನಗೂಡು ನಂಜುಂಡೇಶ್ವರ ಅಣ್ಣ ಅವನ್ಗೆ ಅಂತ ಏನು ಇಟ್ಕೊಳ್ದೆ ಇರೋ 4 ಜನ ತಂಗಿರ್ ಜೀವನನ ನ್ಯಾರ ಮಾಡಕ್ಕೆ ಹೋರಾಡ್ತವನೆ. ಮನೆ ನಡೆಸೋ ಯಜಮಾನ ಅವನು. ಅವನ ಜೀವನಕ್ಕೆ ಏನೂ ಆಗ್ಬಾರ್ದು. ನನ್ನ ಫೈನಾನ್ಸ್ ಮಿನಿಸ್ಟ್ರು ಅಂತಾನೆ. ಹಾಗಿದ್ಮ್ಯಾಕೆ ಎಲ್ರೂ ಸಮಾನವಾಗಿ ಇಡ್ಬೇಕಲ್ವಾ. ಅಣ್ಣ ಇವತ್ತಿನ ಉಳಿತಾಯ ದುಡ್ಡನ್ನ ನಮ್ಮ ಹೆಸರಲ್ಲಿರೋ ಉಂಡಿಗೆ ಹಾಕವನೆ, ಆದ್ರೆ ಅವನ ಹೆಸರಲ್ಲಿರೋ ಉಂಡಿನೇ ಖಾಲಿ ಮಾಡ್ಕೊಂಡವನೆ. ಅವನ ಜೀವನನೂ ಖಾಲಿ ಆಗ್ಬಾರ್ದಲ್ವಾ. ಅದಕ್ಕೆ ಇವತ್ತಿನ ಲೆಕ್ಕನ ನಾನು ಹಾಕ್ತೀವ್ನಿ. ಇದು 8 ವರ್ಷದಿಂದ ನನ್ನ ಮತ್ತೆ ನಿನ್ನ ಮಧ್ಯೆ ನಡೀತಿರೋ ವ್ಯವಹಾರ. ಅದಕ್ಕೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಗುಂಡಮ್ಮನ ಒಳ ಕಳಿಸ್ಬಿಟ್ಟು ಬಂದೆ. ತಾಯಿ ಮಕ್ಕಳವ, ನಮ್ಮ ಅಣ್ಣಯ್ಯನ ಸಂದಾಗಿಟ್ಟಿರೋ. ಇವತ್ತಿನ ಲೆಕ್ಕ ಆಯ್ತು. ರಾಣಿ ಅಂದ್ಮೇಕೆ ಲೆಕ್ಕ ಪಕ್ಕ ತಾನೆ. ರಾಣಿ, ಏನೋ ಮಾಡ್ತಾ ಇದ್ದೀಯಲ್ಲಿ? ಪಾರು ಬಂದೋಳೆ ಗಮನಿಸ್ಕೊಳ್ಳೋದಲ್ವಾ? ಆಮೇಲೆ ಟೇಲರ್ ಅಣ್ಣನ ಹತ್ರ ಹೋಗ್ಬೇಕು ಅಂತ ಬೇರೆ ಹೇಳ್ತಿದ್ರಿ. ಟೇಮ್ ಹಾಕಿಲ್ವಾ? ಅದು ಏನವ, ಮನೆ ಖರ್ಚು ಕಾಸು ಕಮ್ಮಿ ಆಗಿದ್ರೆ ನನ್ ತವನೇ ಕೇಳೋದಲ್ವಾ? ಅಯ್ಯೋ, ಅದಕ್ಕಲ್ಲ ಅಣ್ಣ, ನಾನು ದ್ಯಾವ್ರ ತವ ಏನೋ ಬೇಡ್ಕತ್ತಿದ್ದೆ. ಓಹೋ ಹೋ ಹೋ ಹೋ, ದ್ಯಾವ್ರ ಹತ್ರ ಏನ್ ಬೇಡ್ಕೋತವ್ರೆ ನಮ್ಮ ಫೈನಾನ್ಸ್ ಮಿನಿಸ್ಟ್ರು? ಅದು ನಂದು ಮತ್ತೆ ದ್ಯಾವ್ರ ಮಧ್ಯೆ ಇರೋ ಗುಟ್ಟು. ಗುಟ್ಟ ನಂಗೆ ಹೇಳಕ್ಕಿಲ್ವೇನವ? ನಮ್ಮನ್ ಕಾಯೋದ್ಯಾವ್ರು ನೀನು, ನಿನ್ನನ್ ಕಾಯೋದ್ಯಾವ್ರು ಇವರು. ನಾನು ಹೇಳಕ್ಕಿಲ್ಲ, ನಾನು ಕೇಳ್ಕೊಂಡಿ ಅಂತಾನೆ. ಅದು ಈಡೇರ್ನಾಕೆ ನಿಂಗೆ ಗೊತ್ತಾಯ್ತದೆ. ಸರಿ ಅಣ್ಣ, ಪಾರುಗೆ ತಿಂಡಿ ಮಾಡ್ತಿದ್ದೀನಿ, ತಕೊಂಬರ್ತೀನಿ. ಮಕ್ಕಳವ, ಕಾಪಾಡು ತಾಯಿ, ಕಾಪಾಡು. ಲೇ ಮೈಗಳು ನನ್ನ ಮಗನೇ, ತಿನ್ನೋದು ತಿಂತಾ ಇದೆಯಾ? ಬೆನ್ ತೋರಿಸ್ಕೊಂಡು ತಿಂತಾ ಇದೆಯಲ್ಲ ಲೇ, ಎದ್ರ ಬದ್ರ ಕೂತ್ಕೊಂಡು ತಿನ್ನು. ನೀನ್ ಈ ಕಡೆಗೆ ತಿರ್ಕೊಂಡ್ ತಿನ್ಲ ಮಗ. ಮುಖ ತೋರ್ಸೋದಕ್ಕೆ ಯೋಗ್ಯತೆ ಇಲ್ಲ, ಬೆನ್ ತೋರಿಸ್ಕೊಂಡು ತಿಂತಾ ಇದ್ದಾನೆ. ಹೊರಗೆಲ್ಲೋ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲೋದ ಇವನು? ಅಮ್ಮ, ಯಾರೋ ಬಂದವ್ರೆ ಅನ್ಸುತ್ತೆ. ಅವಾಗಿಂದ ಹಾರನ್ ನಡೀತವ್ರೆ. ಬಂದವರಿಗೆ ಒಳಗೆ ಬರೋದು ಗೊತ್ತಾಯ್ತದೆ, ಬೇಕಾದ್ರೆ ಬರ್ತಾರೆ. ಬೀದಿಲಿ ಬರೋ ಶಬ್ದಕ್ಕೆಲ್ಲ ಹೊರಗಡೆ ಹೋಗಿ ನೋಡೋಕ್ಕಾಯ್ತದ? ನೀನು ತಿನ್ನವ. ಪಿಂಕಿ ಬಂದವಳಲ್ಲ, ಇವಾಗ ಈ ಮಿಲ್ಟ್ರಿನ ದಾಟಿ ಹೆಂಗಪ್ಪ ಹೋಗೋದು? ಅಯ್ಯೋ, ಸಿನಿನ್ ಬದಲು ಬೇರೆ ಯಾರಾದ್ರೂ ಬಂದ್ಬಿಟ್ರೆ? ಇನ್ನೊಂದು ಇಕ್ಕಿಸ್ಕೊಳ್ಳ. ಇಕ್ಕು ಇಕ್ಕು, ಚೆನ್ನಾಗಿ ಮೇಲಿ. ಅವ ನನಗೆ ಬೇಡ, ಇದ್ರ ಕಣ್ಣು ಹಾಕಿ ಹಾಕಿನೇ ಇತ್ತೀಚೆಗೆ ನಮ್ಮ ಹೊಟ್ಟೆಗೆ ಏನೂ ಸೇರ್ತಾ ಇಲ್ಲ. ನನ್ಗೇನೋ ಬೇಡ, ನಾನು ಹೋಯ್ತೀನಿ. ಅಲ್ಲಿ ಏನು ದುರಂಕಾರನೋ ನಿನಗೆ? ತಿನ್ನೋದು ಬಿಟ್ಟು ಹೋಗೋಷ್ಟು. ಅಯ್ಯೋ, ನನ್ನ ಮಗ ತಿನ್ನೋದ್ ಬಿಟ್ಟು ಹೋಯ್ತಾ ಅವನೇ. ಇದನ್ನೆಲ್ಲ ನೋಡ್ಬೇಕಲ್ಲ, ನನ್ನ ಕರ್ಮ. ನಿನ್ನ ಕರ್ಮ ಅಲ್ಲ ಕಣೆ, ನಿಮ್ಮಿಬ್ಬರು ನಾಟಕನ ನಾವು ನೋಡ್ತಾ ಇದ್ದೀವಲ್ಲ, ನಮ್ಮ ಕರ್ಮ. ಕರೆಕ್ಟಾಗಿ ಹೇಳ್ದೆ ಅಪ್ಪ. ಕೇಳಿಸ್ಕ, ಚಿಕ್ಕ ಹುಡುಗಿ ಹೇಳ್ತಾ ಇದೆ. ಮಗನಿಗೋಸ್ಕರ ಉಪವಾಸ ಇರಬೇಡ, ಉಪವಾಸ ಇರೋ ಕಾಲ ಮುಂದಿದೆ, ತಿನ್ನು.
ಅಣ್ಣ ಗೊತ್ತಾಗ್ಲಿಲ್ಲ ಅಣ್ಣ, ತಪ್ಪಾಯ್ತು ಅಣ್ಣ, ಕ್ಷಮಿಸ್ಬಿಡ ಅಣ್ಣ. ಅಣ್ಣ ಅಣ್ಣ ಕತ್ತಿಸ್ಕಿ ಸಾಯಿಸ್ಬೇಕು ಅಂತಿದೆಯಲ್ಲ. ಓ, ನಿಮ್ಮ ಅವ್ವ ಹೇಳ್ಕೊಟ್ಟಳ ಇದನ್ನ. ಅಣ್ಣ ಅಣ್ಣ ಸೋಮ ಬಿಡ್ಲಾ ಬಿಡ್ಲಾ ಎದ್ದಾಳ. ಏಯ್ ಪೆದ್ದನ್ ಮಗನೇ, ಹೋಗ್ಲಾ ಅಣ್ಣ ಹೋಗ್ಲಾ. ಆ ಪಾಪಿ ಪರದೇಸಿನ ಮಗನ ಹೊಡೆದು ಕೋಪ ಕಡಿಮೆ ಮಾಡ್ಕೋಬೇಕಂತಿದೆಯಲ್ಲ. ಹೋಗು, ದೀಪೋತ್ಸವಕ್ಕೆ ಬೀಗರ ಮನೆಗೆ ಹೋಗ್ಬೇಕು, ರೆಡಿಯಾಗ ಬಾ. ನಾ ಬರಕ್ಕಿಲ್ಲ. ಅಲ್ಲೋದ್ರೆ ಆ ಕೆಲಸದವನು ಇರ್ತಾನೆ. ಕೆಲಸದವನ್ ಮುಖ ನೋಡಿದ್ರೆ ಅವನು ಅವಳ ಜೊತೆ ಓಡಾಡಿದ್ದೆ ನೆನಪಾಯ್ತದೆ. ಆಗ್ಲಿ, ನೆನಪಾಗ್ಲಿಕ್ಕಲ್ಲ, ಬದುಕಿದ್ರೆ ಮುಖ ನೋಡ್ತಾ ಇದ್ರೆ ನೆನಪಾಯ್ತದೆ. ಸತ್ರೆ ಹೆಣದ ಮುಖ ನೋಡಿದ್ರೆ ಏನು ನೆನಪಾಯ್ತದೆ? ಅವನು ಸಾಯಿಸೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಾಗದಲ್ಲೇ. ಅವನು ಹೆಣ ನೋಡೋಕ್ಕಾದ್ರೂ ಪತಿಯಾ? ಬರ್ತೀನಿ ಬರ್ತೀನಿ. ದೇವರಾಜಣ್ಣ, ಏನಪ್ಪ ಶಿವು, ಏನು ಎಲ್ಲರೂ ಬಂದ್ಬಿಟ್ಟಿದ್ದೀರಾ? ನಮ್ಮ ಬಾರುಗೆ ರೌಕಿ ಹೊಲ್ಸ್ಕೋಬೇಕಂತೆ, ಅದಕ್ಕೆ ಕರ್ಕ ಬಂದೀವಿ. ಸರ್, ಡಿಸೈನ್ ಕ್ಯಾಟ್ಲಾಗ್ ತೋರಿಸಿ. ದೇವರಾಜಣ್ಣ ತಗ್ಲಾಕೊಂಡ್ಯಾ? ನಮ್ಮ ಅತ್ತೆ ಮಗಳು ಪಟ್ಟಣದಿಂದ ಡಾಕ್ಟರ್ ಹೋಗಿ ಬಂದವಳೆ. ಒಂದೇ ಪದಕ್ಕೆ ನಡಗೋಗ್ಬಿಟ್ಟಲ್ಲ. ಮಾವ, ಒಂದು ನಿಮಿಷ. ಸರ್, ನೀವು ಯಾವ್ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಅಂತ ಡಿಸೈನ್ದು ಬುಕ್ ಇರುತ್ತಲ್ಲ, ಅದನ್ನು ಕೊಡಿ. ತಗೊಳ. ಸರ್, ಇದೇ ಡಿಸೈನ್ ಇರಲಿ. ಸರಿ, ಅಳ್ತೇನೂ ತೊಗೊಂಬಿಡಿ. ಓ ಅಣ್ಣ, ಕುಂತ್ಕೊಂಡು ಅಳತೆ ಬರ್ಕ. ಯಾಕೆ? ಅಣ್ಣ, ಅಳ್ತೇನ ನಾನು ತಗೋತೀನಿ. ಅಲ್ಲ ಶಿವು, ಅಳ್ತೆ ತಪ್ಪಿದ್ರೆ ಕೆಲಸ ಕೆಟ್ಟೋದಿದೆ ಕಣಪ್ಪೋ. ಅಯ್ಯೋ ಅಣ್ಣ, ಅಳ್ದು ತೂಗೋದ್ರಲ್ಲಿ ನಮ್ ಶಿಷ್ಯ ಎಕ್ಸ್ಪೋರ್ಟ್. ಅಯ್ಯೋ ಅಕ್ಕ, ಅದ್ ಎಕ್ಸ್ಪೋರ್ಟ್ ಅಲ್ಲ, ಎಕ್ಸ್ಪರ್ಟ್. ಚೆನ್ನಾಗಿ ತಯಾರು ಮಾಡಿದೀಯಾ ತಂಗಿರ್ನ. ಮತ್ತೆ ನನ್ನ ತಂಗಿರ್ನ ಯಾರು ಮುಟ್ಕೊಡ್ದು, ಅದಕ್ಕೆ. ಮಾವ, ನಿನಗೂ ಈ ಥರ ಚಿಕ್ಕ ಬುದ್ಧಿ ಇದೆಯಾ? ಈ ಥರ ಫೀಲಿಂಗ್ ಇಟ್ಕೊಂಡ್ರೆ ಹೆಣ್ಮಕ್ಳು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರೋದು. ಅಲ್ಲ, ಅಳ್ತಿ ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ? ಬಾರು, ಇವೆಲ್ಲ ನಿಂಗೆ ಗೊತ್ತಾಗಿಲ್ಲ, ಸುಮ್ಕಿರು. ರಾಣಿ ತಗೊಳವ. ತಗೊಳವ. ಅಣ್ಣ, ನಮ್ಮ ಗುಂಡಮ್ಮನಿಗೆ ಒಂದು ಅರ್ಧ ಇಂಚು ಜಾಸ್ತಿನೇ ಇಟ್ಬಿಡಿ, ಬೆಳೆಯೋ ಹುಡುಗಿ ಅಲ್ವೇ. ಮತ್ತೆ ಬಟ್ಟೆ ಪೀಸ್ ಏನಾದರೂ ಉಳಿದ್ರೆ ಎಸಿಬೇಡಿ, ಒಂದು ಕವರಲ್ಲಿ ಹಾಕಿ ಎತ್ತಿಟ್ಬಿಡಿ. ಮನೇಲಿ ತಲೆದಿಂಬು ಏನಾರ ಮಾಡೋಕ್ಕಾಯ್ತದೆ. ಆಯ್ತು ಕಣವ. ಪಾರು ಅಂತ ಬರ್ಕೊಳ್ಳಿ. ಆರು. ಈಗ ಎಲ್ರದ್ದು ಆಯ್ತು, ನಿಂದಾರು ತಗೋತಾರೆ. ನಾನು ಹಿಂಗೆ ಬಿಟ್ರೆ ನನ್ನೇ ಅಂಗಡಿಯಿಂದ ಹೊರ್ಗಾಕಿ ಇವರೇ ಬಟ್ಟೆಗಳು ಹೊಳ್ಕೊಂಡ್ಬಿಡ್ತಾರೆ ಕಣಪ್ಪೋ. ಮತ್ತೆ ಶಿವಣ್ಣ ಅಂತಂಗಿರು ಅಂದ್ರೆ ಸುಮ್ಕೆನಾ? ಅಣ್ಣ, ಟೈಮಿಗೆ ಸರಿಯಾಗಿ ಹೊಲ್ಕೊಡ್ಬೇಕು. ಆಯ್ತು ಕೊಳ್ಳ್ ಬಿಡು. ಹಲೋ, ಹೇಳ್ ಪಿಂಕಿ. ಬಿತ್ತು ಬೆಂಕಿ ಎಲ್ಲೋ ಇದ್ಯಾ? ಯಾಕೆ ಪಿಂಕಿ ಹಿಂಗ್ ಮಾತಾಡ್ತಿದ್ಯಾ? ಏನಾಯ್ತು? ನಮ್ಮ ಮನೇಲಿ ಇವನಿ. ತೋಟಕ್ಕೆ ಬಾ ಅಂತ ಹೇಳಿದ್ದೀನಿ ತಾನೆ, ಮನೇಲಿ ಕೂತ್ಕೊಂಡು ನಿನ್ ಮೊಟ್ಟೆ ಇಡ್ತಿದ್ಯಾ? ಪಿಂಕಿ, ನಿನಗೆ ನಮ್ಮ ಮನೆ ಪರಿಸ್ಥಿತಿ ಬಗ್ಗೆ ಗೊತ್ತು ತಾನೆ ನಿಂಗೆ? ಆದ್ರೆ ನನ್ ಬಗ್ಗೆನೂ ನಿನಗೆ ಗೊತ್ತಲ್ವಾ? ಅಲ್ಲ ಸೀನಾ, ಹುಡುಗಿಯಾಗಿ ಬಂದು ನಾನು ತೋಟದಲ್ಲಿ ಕಾಯ್ತಾ ನಿಂತಿದ್ದೀನಿ. ನನ್ಗಿಂತ ಮುಂಚೆ ನೀನ್ ಬರ್ಬೇಕು ಅಂತ ನಿಂಗೆ ಗೊತ್ತಿಲ್ವಾ? ಅಯ್ಯೋ ಪಿಂಕಿ, ನಮ್ಮಪ್ಪನೋ ಮಾತೆತ್ತರೆ ಒಳ್ಳೆ ವಜ್ರಮುನಿ ತರ ಗುಟ್ರು ಕೊಡ್ತಾನೆ. ಆ ಅಪ್ಪನ್ ಮಕ್ವ ನೋಡ್ತಿರೆ ಕೈ ಕಾಲೆಲ್ಲ ನಡ್ಕ ಬರ್ತದೆ. ನಿಂಗೇನ್ ಗೊತ್ತು ಆ ಅಪ್ಪನ್ ಕಣ್ ತಪ್ಸಿ ಗಾಡಿ ಎತ್ಕೊಬರೋದು ಎಷ್ಟು ಕಷ್ಟ ಅಂತ? ಇವಾಗ ಬರ್ತೀಯೋ ಇಲ್ವಾ ಸೀನಾ? ಸರಿ ಇರು, ಏನಾರ ಮಾಡಿ ಈಗಲೇ ಹೊರಡ್ತೀನಿ.
ಬೇಜಾರು ಮಾಡ್ಕೋಬೇಡ ಪಿಂಕಿ. ಬೇಗ ಬಾ, ನಾನು ಕಾಯ್ತಾ ಇರ್ತೀನಿ. ಸರಿ ಬರ್ತೀನಿರು. ಅಕ್ಕ, ನಾವೆಲ್ಲ ದೀಪೋತ್ಸವಕ್ಕೆ ಬೇಗ ತಯಾರಾಗಿದ್ದೀವಿ ಅನ್ಸ್ತಿಲ್ವಾ? ಹ್ಞೂ ಶಿಷ್ಯ, ನಂಗೂ ಯಾಕೋ ಹಂಗೆ ಅನ್ಸ್ತಾ ಇದೆ. ಏನಾದ್ರು ತಡವಾಗಿ ಹೊರಡೋದಾದ್ರೆ ಹೇಳು, ಅಲ್ಲಿ ಒಡೆದಿರೋ ಚಿಪ್ಸ್ ಪ್ಯಾಕೆಟ್ ಇದೆ, ತಿನ್ಕೊಂಡ್ಬಿಡ್ತೀನಿ. ಗುಂಡಮ್ಮ, ಇವತ್ತಿಗೆ ಸಾಕು, ಈಗ ಟೈಮ್ ಆಗಿದೆ, ಎಲ್ರು ಹೊರಡೋಣ. ಇಷ್ಟು ಬೇಗ ಯಾಕಕ್ಕ? ಅಣ್ಣನ ಜೊತೆ ಪಾರ್ವತಿಗೆ ಮದ್ವೆ ಆಗಿದ್ದಿದ್ರೆ ನಾವೆಲ್ಲರೂ ನಿದ್ದೆಗಟ್ಟು ಕೆಲಸ ಮಾಡ್ಬೋದಿತ್ತು. ಆದ್ರೆ ಈಗ ಆ ಕಾಡ್ಕೊಳೋದ್ ಜೊತೆ ಅಲ್ವಾ ಮದ್ವೆ, ಬಿಡು. ರಮ್ಯಾ, ಹಾಗೆಲ್ಲ ಇನ್ನೊಬ್ರ ಬಗ್ಗೆ ಮಾತಾಡಬಾರ್ದು. ತಪ್ಪಾಯ್ತಕ್ಕ. ಆದ್ರೆ ಪಾರ್ವತಿಗೆನೆ ಅಣ್ಣಂಗೆ ಹೆಂಡತಿಯಾಗಿ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಆದ್ರೆ ಮದ್ವೆ ತಯಾರಿನೂ ಆಗಿ ದೀಪೋತ್ಸವನೂ ಆಗ್ತಿದೆಯಲ್ಲ, ಅದ್ ಹೆಂಗಾಯ್ತದೆ ರಮ್ಯಾ? ಅಬ್ಜೆಕ್ಷನ್ ಯುವರ್ ಆನರ್. ಅದೇನೇ ಆಗ್ಲಿ, ಪಾರುನೇ ನಮ್ಮನೆ ಸೊಸೆಯಾಗಿ ಬರೋದು ಅಂತ ನನ್ನ ಮನ್ಸು ಲಬ್ಡಬ್ ಅಂತ ಬಡ್ಕೋತಾ ಇದೆ. ನೋಡಿದ್ರಾ ನಾನು ಹೇಳಿಲ್ವಾ? ನಾನು ಹೇಳಿರೋ ವಿಷಯ ಗಾಡ್ಗುನು ಗುಡ್ ಅನ್ಸಿ ಅಲ್ಲಿ ಗಡ್ಡೆನೂ ಹೊಡ್ಕೋತು, ಈ ಕಡೆ ಪ್ರಸಾದನೂ ಬಿತ್ತು. ಹಾಗಾದ್ರೆ ಪಾರುನೇ ನಮ್ಮನೆ ಸೊಸೆಯಾಗಿ ಬರೋದು ಪಕ್ಕಾ. ಅತ್ತೆ ಇಷ್ಟೊತ್ತಿಗಾಗ್ಲೇ ಕಾಲ್ ಮಾಡಿರ್ಬೇಕಿತ್ತಲ್ಲ, ಹೊರಟಿದಾರೋ ಇಲ್ವೋ ಗೊತ್ತಾಗಿರೋದು. ಅಯ್ಯೋ ಅಕ್ಕ, ಅವ್ರು ಮಾಡದೇ ಇದ್ರೆ ಏನು, ನಾವು ಮಾಡೋಣ. ನಾವೀಗ ಮಂಜಿ ಮನೆಗೆ ಹೋಗಿ ಅವಳ ಹತ್ರ ಫೋನ್ ತಗೊಂಡು ಕಾಲ್ ಮಾಡೋಕ್ಕಾಗತ್ತಾ? ಹೆಲೋ ಟೀಚರ್, ನಮ್ಮ ಮನೇಲೂ ಫೋನ್ ಇದೆ, ಸ್ಮಾರ್ಟ್ ಫೋನು. ಮೆಲ್ಲಿಗೆ ಕಡೆ, ಅಣ್ಣ ಬಂದ್ಗಿಂದಾನು. ಏ ರಮ್ಯಾ, ನಂಬರ್ ಯಾರ್ದು ಅಂತ ಕೇಳಿದ್ರೆ ಏನ್ ಹೇಳೋದು? ಮಂಜಿದು ಇನ್ನೊಂದು ನಂಬರ್ ಅಂದ್ರೆ ಆಯ್ತು ಅಷ್ಟೇ. ಏಟತ್ರವಾ ತಯಾರಾದ್ರಾ? ಒತ್ತಾಯ್ತೈತೆ. ಏಟ್ ಲಕ್ಷ್ಮ ಕಾಣ್ತಿದ್ದೀರವ್ವ. ಅಷ್ಟಲಕ್ಷ್ಮಿರಲ್ಲಿ 4 ಜನ ನಮ್ಮನೆಯಾಗೆ ಅವರೇ ಅನ್ಸ್ತೈತೆ. ಒಂಡುವಾಗ ದೃಷ್ಟಿ ಬೊಟ್ಟು ಇಟ್ಕೊಂಡು ಒಂಡ್ರಿ. ರಮ್ಯಾ, ಹೋಗು, ಇಟ್ಕೋ ಹೋಗು. ಅಮ್ಮ ಕಾಳಮ್ಮ, ಒಳ್ಳೆ ಇಕ್ಲದಾಗ ಸಿಕ್ಕಾಕೊಂಡಂಗೆ ಸಿಕ್ಕಾಕೊಂಡಿವ್ನಿ. ಅತ್ಲಾಗೆ ಮಾವ ಮದ್ವೆ ನಡ್ಸ್ಕೊಡು ಅಂತ ಮಾತು ತಗೊಂಡವ್ರೆ. ಇತ್ಲಾಗೆ ಪಾರು ಮದ್ವೆ ನಿಲ್ಸು ಅಂತವಳೆ. ಮದ್ವೆ ಗಂಡು ಸರಿ ಇಲ್ಲ. ನಾನು ಯಾವ ಕಡೆಗೆ ಹೋಗ್ಲಿ, ಯಾವ ಕಡೆಗೆ ಬಿಡ್ಲಿ ಒಂದು ಗೊತ್ತಾಯ್ತಿಲ್ಲ. ಎಲ್ಲ ಭಾರನೂ ನಿನ್ ಮ್ಯಾಕೆ ಹಾಕಿವ್ನಿ. ಕಾಪಾಡು ತಾಯಿ, ಕಾಪಾಡು. ಏನ್ರವ ಅದು? ಅದು ಸೈಕಲ್ ಬೆಲ್ ಹೊಡೆದಿದ್ದಣ್ಣ. ಅದ್ ಸೈಕಲ್ ಬೆಲ್ ಅಲ್ಲ ಕಣ್ರವ, ಮೊಬೈಲಿಂದ ಶಬ್ದ ಬಂದಂಗಿತ್ತು. ಹೌದಾ? ಹಂಗನ್ಸ್ತಾ? ಏನೋ ಗೊತ್ತಿಲ್ಲಪ್ಪ, ನಮ್ಗೆಲ್ಲ ಹಂಗೆ ಕೇಳಿಸಿದ್ದು. ಹೌದಾ? ಇಲ್ಲ ಕಣ್ರವ, ಅದ್ ಮೊಬೈಲ್ ಸದ್ದಂಗೆ ಇತ್ತು. ಬಾರು ಏನಾರ ಮೊಬೈಲ್ ಬಿಟ್ಟೋದ್ಲಾ? ಬೇರೆ ಯಾರನ ಫೋನ್ ಬಿಟ್ಟೋದ್ರಾ? ಹೊಸಿ ನೋಡ್ರವ. ಸರಿ ಅಣ್ಣ. ಅಯ್ಯೋ, ಈ ಕಸ್ಟಮರ್ ಕೇರ್ ಇವಾಗ್ಲೇ ಮೆಸೇಜ್ ಮಾಡ್ಬೇಕಾ? ಕೇಳಿಸ್ಕೊಂಡ್ರ ಮತ್ತ ಅದೇ ಸದ್ ಬಂತು. ಓ ಅದಾ, ನಾನೇ ಸುಮ್ನೆ ಬಾಯಲ್ಲಿ ಸದ್ ಮಾಡಿದಣ್ಣ. ಕೇಳಿಸ್ಕೊ, ಟಿನ್ 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 ಟಿನ್. ಗುಂಡು ಸುಮ್ಕಿರವ, ಎಲ್ಲ ಅದನ್ನ ತಮಾಷೆ ಮಾಡ್ತಾಳೆ ಇವಳು. ಮೊಬೈಲು ಇಲ್ಲೆಲ್ಲೋ ಐತೆ. ಇಲ್ಲ ಅಣ್ಣ, ಅದು ಆಚೆ ಕಡೆ ಸದ್ದಿರ್ಬೇಕು. ನಮ್ಮನೇಲಿ ಎಲ್ಲಿ ಬರುತ್ತೆ ಫೋನು, ಅಲ್ವೇನ್ರ?
ಓ ಬೆಂಕಿ ನೀನಂದ್ರೆ ನಂಗಿಷ್ಟ ಕಣೆ ಸಾರಕ್. ಹೇ ಹೋಗೋ, ನನ್ನ ಹತ್ರ ಮಾತಾಡಬೇಡ. ಯಾಕಮ್ಮಿ ಮಾತಾಡ್ಸ್ಬೇಕು ಅಂತ ಪತ್ರ ಬರೆದ್ಬಿಟ್ಟು ಇವಾಗ ಮುಖ ನಿಂಗೆ ಗಂಟ ಹಾಕೊಂಡ್ರೆ ಹೆಂಗ್ ಹೇಳು? ಏನಾಯ್ತು? ಮುಟ್ಬೇಡ, ಕೂಕೋಬಿಡ್ತೀನಿ. ಎಷ್ಟೊತ್ತ ಬರೋದು? ಅಯ್ಯೋ ನಿನಗೆ ಏನ್ ಗೊತ್ತಮ್ಮಿ, ಪ್ರೀತಿಸೋ ಹುಡುಗರು ಕಷ್ಟ. ಅವ್ರ ಹುಡುಗಿನ ಮಾತಾಡಿಸ್ಬೇಕು ಅಂದ್ರೆ ಹುಡುಗಿರಿಗಿಂತ ಜಾಸ್ತಿ ಕಷ್ಟ ಪಡ್ಬೇಕು. ಗಾಡಿ ಕೀ ಮುಟ್ಟಿದ್ರೆ ಯಾಕೆ ಅಂತಾರೆ, ಮನೆಯಿಂದ ಆಚೆ ಕಾಲಿಟ್ರೆ ಎಲ್ಲಿಗೆ ಅಂತಾರೆ, ತಲೆ ಬಸ್ಕೊಂಡ್ರೆ ಯಾವಳು ಸಿಕ್ಕವಳು ಅಂತಾರೆ. ಇದನ್ನೆಲ್ಲ ದಾಟಿ ನಿನಗೋಸ್ಕರ ಚಾಕ್ಲೇಟ್ ತಗೊಂಬಂದ್ರೆ ನೀನ್ ನೋಡ್ರಿ ಈ ತರ ಮುಖ ಗಂಟ ಹಾಕೊಂಡಿದ್ಯಲ್ಲಮ್ಮಿ. ಹೋಗ್ಲಿ ಬಿಡು. ಹೋಗ್ಲಿ ಬಿಡು, ಕೊನೆಗೂ ಬಂದಿಯಲ್ಲ. ಹೌದು, ಏನೋ ಮಾತಾಡ್ಬೇಕು ಅಂತ ಕರ್ದಲ್ಲ, ಏನದು? ನನ್ನನ್ನು ಕೇಳ್ದೆ ಆರ್ಮಿ ಫಿಸಿಕಲ್ ಟೆಸ್ಟ್ ಹೇಗೆ ಹೋದೆ ನೀನು? ಸೀನಾ ಬರ್ತಾನೆ, ನನ್ನನ್ನು ಮದ್ವೆ ಆಯ್ತಾನೆ ಅಂತ ನಾನು ಕಾಯ್ತಾ ಕೂತಿದ್ರೆ ನೀ ದೂರ ಹೊಟ್ಟೋಗ್ತಿದ್ದೀಯಾ? ನಾನ್ ಎಲ್ಲೋದ್ನಮ್ಮಿ, ನಮ್ಮ ಅಪ್ಪನೇ ನನಗೆ ಆವಳಿ ಇಟ್ಬಿಟ್ಟು ಕರ್ಕೊಂಡು ಹೋಗಿದ್ದು. ಜಾಸ್ತಿ ಮಾತಾಡ್ರೆ ಬಂದೂಕ್ ತೆಗಿತಾನೆ. ನಾನ್ ಏನ್ ಮಾಡ್ಲಮ್ಮಿ, ಅದಕ್ಕೆ ಬೇಕು ಬೇಕು ಅಂತಾನೆ ಪೇಲಾಗಿ ಬಂದಿವ್ನಿ. ಓ, ಪಾಸ್ ಆಗಿದ್ದಿದ್ರೆ ಆರ್ಮಿಗೆ ಸೇರ್ಕೊಂಡು ವರ್ಷಕ್ಕೊಂದ್ಸಲ ನನ್ನ ನೋಡಕ್ ಬರ್ತಿದ್ಯಾ? ಅದಕ್ಕೆ ಅಲ್ವಾ ಚಿನ್ನ, ಬೇಕು ಬೇಕು ಅಂತ ರನ್ನಿಂಗ್ ರೇಸ್ ಅಲ್ಲಿ ಸೋತಿದ್ದು. ಅದು ಅಲ್ಲದೆ ನನ್ಗೆ ಒಬ್ಬಂಗೆ ಓಡೋಗಕ್ ಬೇಜಾರು. ನಾನೇನಾರು ಓಡೋದ್ರೆ ನಾನ್ ಪ್ರೀತಿಸೋ ಹುಡುಗಿ ಕೈನ ಜೊತೆಲಿ ಹಿಡ್ಕೊಂಡೇ ಓಡೋಗೋದು. ಏನಂತ? ಏ, ನೋಡು, ನಾನ್ ನಮ್ಮನೇಲಿ ಇದ್ದಂಗೆ ನೀನ್ ನಿಮ್ಮನೇಲಿ ಇರು. ಅಯ್ಯೋ, ನಮ್ಮನೇಲಿ ಒಲೆ ಉರಿಯೋದಕ್ಕಿಂತ ನಮ್ಮ ಅಪ್ಪ ನನ್ನ ಉರ್ಸೋದೇ ಜಾಸ್ತಿ. ಕಷ್ಟನ ಯಾರ್ಗೆ ಹೇಳಿ ದೇವ್ರೆ? ಹೆಂಗ್ ಸತ್ತಂಗ್ ಅಳ್ಬೇಡ ಸೀನಾ. ಅದೇನೋ ಜಿಮ್ ಓಪನ್ ಮಾಡ್ತೀನಿ ಅಂತಿದ್ಯಲ್ಲ, ಅದ್ ಎಲ್ಲಿವರೆಗೂ ಬಂತು? ಏನಿಲ್ಲ ನೋಡ್ ಸೀನಾ, ನೀನ್ ಸಿಟಿಲ್ ಜಿಮ್ ಓಪನ್ ಮಾಡ್ತೀಯಾ, ನಾನ್ ಬಂದ್ ನಿನ್ ಜೊತೆ ಸಿಟಿಲ್ ಸೆಟ್ಲ್ ಆಗ್ಬೋದು ಅಂತ ನಿನ್ ಜೊತೆಲಿ ಇರೋದು. ನೀನ್ ಏನಾದ್ರೂ ಕೈ ಎತ್ತಿದ್ರೆ ನಾನ್ ನಿನ್ನ ಕೈ ಕೊಡ್ತೀನಿ. ಬಿಡ್ತು ನಮ್ಮಿ, ಜಾಸ್ತಿ ತಲೆ ಕೆಡ್ಸ್ಕೊಬೇಡ. ಇದು ಸ್ವಲ್ಪ ದಿನ ಅಷ್ಟೇ, ಎಲ್ಲ ವ್ಯವಸ್ಥೆನೂ ಮಾಡಿದೀನಿ. ಮೈಸೂರ್ಗೆ ಹೋಯ್ತಾ ಇರೋದೇ SP ಜಿಮ್ ಅಂತ ಓಪನ್ ಮಾಡ್ತಾ ಇರೋದೇ. SP ಜಿಮ್ ಅಂದ್ರೆ? ತಿಂಕು ಕಣಮ್ಮಿ. SP ಜಿಮ್ ಅಂದ್ರೆ ಸೀನಾ ಪಿಂಕಿ ಜಿಮ್ಮ. ಹೇ, ಸೂಪರ್ ಆಗಿದೆ ಸೀನಾ. ಆಹಾ, ಎಷ್ಟು ಕರೆಕ್ಟ್ ಆಗಿ ಕಂಡಿಡಿದೆ ಕಣಮ್ಮಿ. ಅದಕ್ಕೆ ಹೇ, ಹೌದಾ? ಹೌದಾ? ಗೋಡಂಬಿ ಅಣ್ಣ, ಎಣ್ಣೆ ಕೊಟ್ಟು ಬರಲ್ಲ? ವಾವ್, ವಾಟ್ ಅ ದೀಪಾವಳಿ! ದೀಪಗಳೆಲ್ಲ ಇಷ್ಟೊಂದಿಟ್ಟಿದ್ದಾರೆ. ಅಯ್ಯೋ ಗುರುವೆ, ಇದು ದೀಪಾವಳಿ ಅಲ್ಲ, ಇಲ್ಲಿ ದೀಪೋತ್ಸವ ಮಾಡ್ತವ್ರೆ. ಗುಂಡಮ್ಮ, ರಾಣಿ, ಮಾವ ಬಂದ್ರು. ಮಾವ ಎಲ್ಲ ಬಂದಿದ್ದೀರಾ? ಹಾ ಮಾವ, ಬನ್ನಿ. ಏನತ್ತೆ, ಎಂಗೇಜ್ಮೆಂಟ್ಗಿಂತ ಜೋರಾಗಿ ಮಾಡ್ತಾ ಇದ್ದೀರಾ ದೀಪೋತ್ಸವನ? ಮದ್ವೆ ಇನ್ನೂ ಜೋರಾಗಿರುತ್ತೆ ಅಂತ ನಿಮ್ಮ ಮಾವ ಹೇಳ್ತಿದ್ರು. ಅಲ್ಲ ಕಣತ್ತೆ, ದೀಪೋತ್ಸವ ಕಾರ್ತಿಕ್ ಮಾಸದಲ್ಲಿ ಮಾಡೋದಲ್ವಾ, ಇವಾಗ ಯಾಕೆ? ಮನೆ ಮಗಳು ಮದ್ವೆಗೆ ಮುಂಚೆ ಮನೆ ಬೆಳಗ್ಗೆ ತರ ಗಂಡನ ಮನೆನೂ ಬೆಳಗ್ಲಿ ಅಂತ 1000 ದೀಪ ಹಚ್ಚಿ ಸಹಸ್ರ ದೀಪೋತ್ಸವ ಮಾಡೋದು ಈ ಊರಿನ ಪದ್ಧತಿ ಕಣಮ್ಮ. ಹಾಗಾದ್ರೆ ನಮ್ ರತ್ನಕ್ಕನ್ ಮದ್ವೆಗೂ ಹೀಗೆ ಮಾಡ್ಬೇಕಾ? ರಮ್ಯಾ, ಸುಮ್ಮನೆ ಇರು. ಅವಳ್ಯಾ ಗದರ್ತ್ಯ, ನಿಜಾನೇ ತಾನೆ. ಅವಳೊಬ್ಳಿಗೆ ಅಲ್ಲ, ನಿಮ್ಮ 4 ಜನಕ್ಕೂ ದೀಪೋತ್ಸವ ಮಾಡಬೇಕು. ಒಂದು ದೀಪೋತ್ಸವಕ್ಕೆ ಇಷ್ಟೊಂದೆಲ್ಲ ಖರ್ಚು, ನಮ್ಮ 4 ಜನಕ್ಕೆ ಅಣ್ಣಂಗೆ ಎಕ್ಸ್ಟ್ರಾ ಖರ್ಚು. ಬೇಡ. ಸ್ನೇಹಿತರು ಸಂಬಂಧಿಕರು ಅಷ್ಟೇ ಯಾಕೆ, ಹೆತ್ತೋರು ಕೂಡ ಕಷ್ಟ ಅಂತ ಬಂದಾಗ ಸುಮ್ಮನಾಗ್ತಾರೆ. ಆದ್ರೆ ಒಡ ಹುಟ್ಟೋರು, ಅದ್ರಲ್ಲೂ ನಮ್ಮ ಶಿವು ಅಂತವ್ರ ಕಷ್ಟ ಅಂತ ಬಂದ್ರೆ ಯಾವತ್ತೂ ಕೈ ಬಿಡಲ್ಲ.
ಮಾವ ಸಿದ್ಧಾರ್ಥ ಎಲ್ಲಿ? ಬತ್ತವ್ರೆ ಹೊಂಟಿದ್ದಾರೆ ಪರೋ, ಇನ್ನೇನು ಬಂದ್ಬಿಡ್ತಾರೆ. ಪರಶು, ಎಲ್ಲೋ ಬೀಗರು ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ದೆ ಅಪ್ಪಯ್ಯ, ಹೊರಟವ್ರಂತೆ. ಇನ್ನೇನು ಬರ್ತಾರೆ ಬೇಗ್ರೆ. ಹಾಂ ಬನ್ನಿ ಬೀಗ್ರೆ. ಅಮ್ಮ ಬೇಗ್ರೆ, ದೀಪೋತ್ಸವ ತಯಾರಿ ಜೋರಾಗಿ ನಡೆದಂಗದೆ. ಸಿಹಿ ತಕ್ಕನಂಗೆ ಪಾಕ, ಅಂತಸ್ತಕ್ಕೆ ತಕ್ಕನಂಗೆ ತೂಕ ಇರಲೇಬೇಕು ಅಲ್ವಾ? ಇಬ್ಬರಂತಷ್ಟು ಸಂಕಿರೋದಕ್ಕೆ ಅಲ್ವಾ ಸಂಬಂಧ ಬೆಳೆಸ್ತಾ ಇರೋದು. ಒಳ್ಳೆ ತೂಕದ ಮಾತು ಹೇಳಿದ್ರಿ ಅಜ್ಜಿ. ಅಮ್ಮ ನಮಸ್ಕಾರ. ಗೌಡ್ರೆ ಸಂದಕ್ಕಿದ್ದೀರಾ? ಸೋಮೇಗೌಡ್ರೆ ನೀವು ಸಂದಕ್ಕಿದ್ದೀರಾ? ಅಂತಸ್ತಿರೋರು ಚಂದಾಗೆ ಇರ್ತಾರೆ, ಇಲ್ಲದೆ ಇರೋರು ಹೆಂಗೆ ಅಂತ ಗೊತ್ತಿಲ್ಲ. ಏನು ಬಾಬಾ, ಪಾರು ನೋಡೋಕೆ ಫುಲ್ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಸುಕ್ಕಿಲ್ಲ. ಹಾಯ್ ಕಮ್ಮಕ್ಕ. ಹಾಯ್ ಪುಟ್ಟಿ. ನಮ್ಮನೆ ಸೊಸೆಗಳು ತಂಟೆಗೆ ಬತ್ತೀಯಲ್ಲ, ಪ್ಲಾನು ಪಕ್ಕ ಅದೇ. ಈ ದೀಪೋತ್ಸವ ನಿನ್ನ ಅನ್ಸೋದು ಪಕ್ಕ. ಸುಟ್ಟೋಯ್ತೀಯ ಕಲ ಇವತ್ತು.